ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎನ್ಡಿಎ ಮಿತ್ರ ಪಕ್ಷಗಳ ಸಭೆ ನಡೀತು. ಸಭೆಯ ಫೋಟೋ ನೀವು ನೋಡ್ತಾ ಇದ್ದೀರಿ. ಹದಿನೈದು ಪಕ್ಷಗಳ ಸಭೆ ಇದು. ಎನ್ಡಿಎದ 15 ಪಕ್ಷಗಳು, 15 ಪಕ್ಷಗಳ 21 ನಾಯಕರು ಬಂದಿದ್ದರು. ಎಲ್ಲರೂ ಸರ್ವಸಮ್ಮತಿಯೊಂದಿಗೆ ನರೇಂದ್ರ ಮೋದಿ ಅವರನ್ನ ನಾಯಕರು ಅಂತ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯಿಂದ 4 ಜನ ಇದ್ರು ಈ ಸಭೆಯಲ್ಲಿ. ನರೇಂದ್ರ ಮೋದಿ, ಜೆ.ಪಿ. ನಡ್ಡಾ, ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ 4 ಜನ ಬಿಜೆಪಿಯಿಂದ ಇದ್ರು. ಟಿಡಿಪಿಯಿಂದ ಚಂದ್ರಬಾಬು ನಾಯ್ಡು ಇದ್ರು. ಜೆಡಿಯು ಇಂದ ನಿತೀಶ್ ಕುಮಾರ್, ಏಕನಾಥ್ ಶಿಂದೆ, ಶಿವಸೇನೆ ಶಿಂದೆ ಬಣದಿಂದ, ಕುಮಾರಸ್ವಾಮಿ ಅವರು ಜೆಡಿಎಸ್ನಿಂದ, ಚಿರಾಗ್ ಪಾಸ್ವಾನ್ ಎಲ್ಜೆಪಿಯಿಂದ, ಜಿತನ್ ರಾಮ್ ಮಾಂಝಿ ಎಚ್ಎಎಂ ಇಂದ, ಪವನ್ ಕಲ್ಯಾಣ್ ಜನಸೇನಾ ಪಾರ್ಟಿಯಿಂದ, ಸುನೀಲ್ ತತ್ಕರೆ ಎನ್ಸಿಪಿಯಿಂದ, ಅನುಪ್ರಿಯಾ ಪಟೇಲ್ ಎಡಿಎಸ್ ಇಂದ, ಜಯಂತ್ ಚೌಧರಿ ಆರ್ಎಲ್ಡಿ, ಪ್ರಫುಲ್ ಪಟೇಲ್ ಎನ್ಸಿಪಿ, ಪ್ರಮೋದ್ ಬೋರೋ ಯುಪಿಪಿಎಲ್, ಅತುಲ್ ಬೋರಾ ಎಜಿಎಲ್, ಇಂದ್ರಾ ಹಂಗ್ ಸುಬ್ಬಾ ಎಸ್ಕೆಎಂ ಇಂದ, ಸುದೇಶ್ ಮಹತೋ ಎಜೆಎಸ್ಯು, ರಾಜೀವ್ ರಂಜನ್ ಸಿಂಗ್ ಜೆಡಿಯು ಇಂದ, ಸಂಜಯ್ ಝಾ ಜೆಡಿಯು ಇಂದ ನಿತೀಶ್ ಕುಮಾರ್ ಅನ್ನು ಸೇರಿಸಿ 3 ಜನ ಈ ಸಭೆಯಲ್ಲಿದ್ದರು. 7ನೇ ತಾರೀಖು ಸಂಜೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. 8ನೇ ತಾರೀಕು ಬಹುಶಃ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. 9ನೇ ತಾರೀಕು ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಬಹುಶಃ ನರೇಂದ್ರ ಮೋದಿ ಅಲ್ಲಿಗೆ ಬರ್ತಾರೆ ಅನ್ಸುತ್ತೆ. ನರೇಂದ್ರ ಮೋದಿ ಬರ್ಬೋದು. ಈಗ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಈಗ ಬರುವ ಸಾಧ್ಯತೆಗಳು ಜಾಸ್ತಿ. ಇನ್ನೊಂದು ಕಡೆ INDA ಮಿತ್ರ ಪಕ್ಷಗಳ ಸಭೆ ಖರ್ಗೆ ಅವರ ಮನೆಯಲ್ಲಿ ನಡೀತಾ ಇದೆ. 17 ಪಕ್ಷದ ನಾಯಕರುಗಳ ಭಾಗವಹಿಸಿದ್ದಾರೆ. 99 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ಗೆ ಒಂದು ಲೀಡರ್ಶಿಪ್ ಬಂದಿದೆ. ಆದರೆ ಮೈತ್ರಿಕೂಟ ರಚನೆಯಾಗುವಾಗ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಂತ ಒಪ್ಪಿಕೊಳ್ಳೋದಕ್ಕೆ ಮಿತ್ರ ಪಕ್ಷಗಳು ತಯಾರಿರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.